ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರೇ, ಇಂದು ಜೂನ್ 29 ಹುಣ್ಣಿಮೆ. ನಿಮ್ಮ ಜೀವನದಲ್ಲಿ ದೊಡ್ಡ ಗಂಡಾಂತರ ಇಬ್ಬರು ವ್ಯಕ್ತಿಗಳಿಂದ ಇದು ನಡೆಯುತ್ತದೆ. ಆದ್ದರಿಂದಾಗಿ ನಿಮ್ಮ ಜೀವನವನ್ನು ಎರಡು ಗಂಡಾಂತರಗಳು ಆವರಿಸಿಕೊಳ್ಳುವ ಮೊದಲು ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಿ. ಈ ಒಂದು ವಿಶೇಷವಾಗಿರುವ ಜೂನ್ 29 ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನೀವು ಬದಲಾವಣೆಗೆ ಸಿದ್ಧರಾಗಿರಬೇಕು. ಏಕೆಂದರೆ ನಿಮ್ಮ ನಾಶಕ್ಕೆ ಸಂಚು ರೂಪಿಸುತ್ತಿರುವಂತಹ ಇಬ್ಬರು ಮಹಿಳೆಯರು. ಈ ಮಹಿಳೆಯರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು. ಖಂಡಿತವಾಗಿ ನೀವು ಇದನ್ನು ಕೇಳಿದ ತಕ್ಷಣ ಬೆಚ್ಚಿ ಬೀಳ್ತೀರಾ. ಅಷ್ಟೇ ಅಲ್ಲದೆ ನಿಮಗೆ ಸಂಪತ್ತು, ಐಶ್ವರ್ಯ, ಎಲ್ಲ ರೀತಿಯ ಸಿಹಿ ಸುದ್ದಿಗಳು ಬರುವಂತಹ ಸಂದರ್ಭದಲ್ಲಿ ಎಲ್ಲವೂ ನಿಮ್ಮನ್ನು ಕೈಬಿಟ್ಟು ಹೋಗುತ್ತದೆ. ಇದಕ್ಕೆಲ್ಲ ಕಾರಣ ಏನು? ಖಂಡಿತವಾಗಿ ನಿಮ್ಮ ಗ್ರಹಗತಿಗಳ ಪರಿಣಾಮವೋ ಅಥವಾ ನಿಮ್ಮ ಜೀವನದಲ್ಲಿ ಎದುರಿಸುತ್ತಿರ್ತಕ್ಕಂತಹ ಶತ್ರುಗಳ ಕಾಟನ ಅಥವಾ ಯಾವುದೇ ತೊಂದರೆಯಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ನೀವು ಮುಂದಕ್ಕೆ ಬರೋದಕ್ಕೆ ಸಾಧ್ಯವಾಗದೇ ಇರೋ ರೀತಿ ಅಡ್ಡಿ ಆತಂಕವನ್ನು ಸೃಷ್ಟಿಸ್ತಾ ಇರುವಂತಹ ವ್ಯಕ್ತಿಗಳು ಯಾರು? ಸಂಪೂರ್ಣವಾಗಿ ಎಲ್ಲವನ್ನ ನೋಡ್ತಾ ಹೋಗೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ತಿಳಿದುಕೊಳ್ಳಲಾಗದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವು ವಿಚಾರಗಳನ್ನು, ಗುಪ್ತವಾಗಿ ನಡೆಯುವಂತಹ ಅಪಾಯಕಾರಿಯಾಗಿರುವಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಅಪಾಯಕಾರಿ ವಿಚಾರಗಳನ್ನು ತಿಳಿದುಕೊಂಡ ನಂತರ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ, ಯಾವ ರೀತಿ ಸಂಪತ್ತನ್ನು ಸೃಷ್ಟಿ ಮಾಡ್ಕೊಳ್ತೀರಾ, ಕಷ್ಟಗಳಿಂದ ಹೊರಗೆ ಬರ್ತೀರಾ, ಸಾಲಬಾಧೆಯಿಂದ ಮುಕ್ತಿ ಅನ್ನೋದು ಸಿಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಬದಲಾವಣೆಗಳನ್ನು ಸುಲಭವಾಗಿ ತರುವಂತಹ ಸಣ್ಣ ಪುಟ್ಟ ಪರಿಹಾರ ಮಾರ್ಗವನ್ನು ನಾವು ತಿಳಿಸಿಕೊಡ್ತೇವೆ. ಈ ಪರಿಹಾರಗಳ ಮೂಲಕ ನಿಮ್ಮ ದೊಡ್ಡ ಯಶಸ್ಸು ಒಂದು ವಿಚಾರವಾಗಿ ನಿಮ್ಮ ಜೀವನಕ್ಕೆ ಬರುತ್ತದೆ. ಈ ಸಮಯದಲ್ಲಿ ನೀವು ಖಂಡಿತವಾಗಿ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಖಂಡಿತವಾಗಿ ಕನ್ಯಾ ರಾಶಿಯವರೇ, ನಿಮ್ಮ ರಾಶಿ ಚಕ್ರದ ಮೂಲಕ ಈ ಸಮಯದಲ್ಲಿ ನಡೆಯುವಂತಹ ಕೆಲವೊಂದಿಷ್ಟು ಎದುರಾಗುತ್ತಿರುವಂತಹ ಕಷ್ಟಗಳು, ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುವಂಥದ್ದು, ಯಾವುದೇ ಕಾರಣವಿಲ್ಲದೆ ಮನೆಯಲ್ಲಿ ಮನಸ್ತಾಪ, ಜಗಳ, ಅಶಾಂತಿಯ ಕಾರಣ ಯಾವ ವಿಚಾರಕ್ಕಾಗಿ ನಡೀತಾ ಇದೆ, ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಯಾಕೆ ಭಯ ಮತ್ತು ತೊಂದರೆಗೆ ಒಳಗಾಗುತ್ತೆ, ಮನಸ್ಸಿನಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಯಾವ ಕಾರಣಕ್ಕೆ ಬರ್ತಾ ಇದೆ? ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಜೂನ್ ತಿಂಗಳು ವಿಶೇಷವಾದ ಸಮಯ. ಅದರಲ್ಲೂ ಕೂಡ ನೀವು ಜೂನ್ 29 ಹುಣ್ಣಿಮೆಯ ನಂತರ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತಹ ಸ್ಥಿತಿಗೆ ತಲುಪುತ್ತೀರಾ. ಒಂದು ವಿಶೇಷವಾಗಿ ಮಹಾಶಿವನ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹಲವಾರು ರೀತಿಯ ಬದಲಾವಣೆಗಳು, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುವಂತಹ ಸಂದರ್ಭ. ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಲಾಭವನ್ನು ಪಡೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಂತಹ ಕೆಲಸವನ್ನು ಪುನಃ ಪ್ರಾರಂಭ ಮಾಡಬೇಕು. ಹೊಸ ಪ್ರಾಪರ್ಟಿ ತಗೋಬೇಕು, ಆಸ್ತಿ ವಿಚಾರವಾಗಿ, ವಾಹನದ ವಿಚಾರವಾಗಿ ಶುಭ ಸುದ್ದಿ ಕೇಳಿ ಬರಬೇಕು ಅಂದರೆ ಖಂಡಿತವಾಗಿ ನೀವು ಈ ಒಂದು ವಿಡಿಯೋವನ್ನು, ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡದೆ ಪೂರ್ತಿ ನೋಡಿ. ನಿಮ್ಮ ಜೀವನವನ್ನು ಇನ್ನು ಮುಂದೆ ಅದ್ಭುತ ಮಾಡಿಕೊಳ್ಬೇಕು ಅಂತ ಆಸೆ ಪಡ್ತಿರ್ತಕ್ಕಂಥವರಿಗೆ ಕೇವಲ ನಿಮ್ಮ ಹಣೆ ಬರಹದಿಂದ ಮಾತ್ರವಲ್ಲ, ನಿಮ್ಮ ಅದೃಷ್ಟದಿಂದ ಮಾತ್ರವಲ್ಲ, ನಿಮ್ಮ ಜೊತೆಗೆ ಇದ್ದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರ್ತಕ್ಕಂತಹ ಜನರು ನಿಮ್ಮ ನಾಶಕ್ಕೆ ಸಂಚು ರೂಪಿಸಿ ನಿಮ್ಮ ಎಲ್ಲ ರೀತಿಯ ಒಂದು ಶ್ರೇಯಸ್ಸು ಮತ್ತು ಯಶಸ್ಸನ್ನು ನಾಶಪಡಿಸ್ತಾ ಇದ್ದಾರೆ. ಇದರಿಂದಾಗಿ ನೀವು ಅದನ್ನು ಬಿಡಿಸಿಕೊಂಡು ಹೊರಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಏಕೆಂದರೆ ಅವರು ಮಾಡುತ್ತಿರುವಂತಹ ಕುತಂತ್ರ ನಿಮಗೆ ಇಲ್ಲಿಯವರೆಗೆ ತಿಳಿದಿಲ್ಲ. ಈಗ ಅವರ ಮುಖ ಬಣ್ಣ ಬಯಲಾಗುತ್ತೆ. ನೀವು ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗ ಅವರು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡ್ತಾರೆ ಮತ್ತು ಅವರನ್ನು ಯಾವ ರೀತಿ ಕಂಡು ಹಿಡಿಬೇಕು, ಅವರಿಂದ ಯಾವ ರೀತಿ ದೂರವಾಗಬೇಕು, ಎಲ್ಲವನ್ನ ಕೂಡ ನಾವು ತಿಳಿಸಿಕೊಡ್ತೇವೆ. ಅಂತಹ ವ್ಯಕ್ತಿಗಳ ಸಹವಾಸವನ್ನು ಹಿಂದಿನಿಂದ ಬಿಟ್ಟು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಗಳಿಗೆ, ಒಳ್ಳೆಯ ಸಮಯ, ಅತ್ಯುತ್ತಮವಾಗಿ ಅದೃಷ್ಟ, ಗ್ರಹಗಳ ಆಶೀರ್ವಾದ, ನಿಮ್ಮ ಜೀವನದಲ್ಲಿ ದೇವರ ಒಂದು ಅನುಗ್ರಹ, ಕೃಪೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳು, ಕಣ್ಣೀರು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಒಟ್ಟಾರೆಯಾಗಿ ಅಂತಹ ಕುತಂತ್ರ ವ್ಯಕ್ತಿಗಳ ವಿಶೇಷವಾದ ಮುಖಬಣ್ಣ ನಿಮ್ಮ ಮುಂದೆ ಬಯಲಾಗೋಕೆ ಈಗ ಸಜ್ಜಾಗಿದೆ. ಈಗ ಹಲವಾರು ಬಾರಿ ನೀವು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸಿದ್ದೀರಾ, ನೋವನ್ನು ಅನುಭವಿಸಿದ್ದೀರಾ, ದುಃಖವನ್ನು ಅನುಭವಿಸಿದ್ದೀರಾ. ಈಗ ಕೆಟ್ಟ ಪರಿಸ್ಥಿತಿಗಳ ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಹೆಸರು ಬೆಳಕಿಗೆ ಬರುವಂತಹ ಸಮಯ. ಅವರು ಖಂಡಿತವಾಗಿ ನಿಮ್ಮ ಮೇಲೆ ವಿಪರೀತವಾದ ಸೇಡಿನಿಂದ ಉರಿಯುತ್ತಿದ್ದಾರೆ. ನಿಮ್ಮನ್ನು ನಾಶ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ. ಹೌದು ಕನ್ಯಾ ರಾಶಿಯ ಸ್ನೇಹಿತರೆ, ನಿಮ್ಮ ದಾರಿಯನ್ನು ಅವರು ಮುಚ್ಚಲ್ಪಟ್ಟಿದ್ದಾರೆ. ಸರ್ವನಾಶ ಮಾಡಲು ಸಂಚು ರೂಪಿಸ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಅವರು ನಿಮ್ಮ ಮೇಲೆ ಕಿಡಿಕಾಡ್ತಾ ಇದ್ದಾರೆ, ಕೋಪಗೊಂಡಿದ್ದಾರೆ ಅಂತ ತಿಳಿದುಕೊಳ್ಬೇಕಾದ್ರೆ ಖಂಡಿತವಾಗಿ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ನೀವು ಮಾಡುವಂತಹ ಪರಿಹಾರ ನಿಮಗೆ ಫಲ ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಮುಂದೆ ಬರಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಎಂಥದೇ ಒತ್ತಡದ ಪರಿಸ್ಥಿತಿ ಇದ್ರೂ ಕೂಡ ಎಲ್ಲವನ್ನ ನಿರ್ವಹಿಸಿಕೊಂಡು ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಎತ್ತವರಿಗೋಸ್ಕರ, ಹೆಂಡತಿ ಮಕ್ಕಳಿಗೋಸ್ಕರ ಬಹಳಷ್ಟು
ಕಷ್ಟವನ್ನು ಪಟ್ಟು ಹಣವನ್ನು ಕೂಡಿಟ್ಟಿರ್ತೀರಾ. ಆದರೆ ಅಂಥ ಹಣ ಯಾರದ್ದೋ ಒಂದು ಕಣ್ಣು ದೃಷ್ಟಿ ತಾಗಿ ಎಲ್ಲವೂ ಕೂಡ ಇಲ್ಲ ಸಲ್ಲದ ಒಂದು ಖರ್ಚುಗಳಿಗೆ ವ್ಯಯವಾಗುತ್ತದೆ. ಆಸ್ಪತ್ರೆ ಖರ್ಚು, ಆರೋಗ್ಯದ ಸಮಸ್ಯೆ, ಸಾಲಬಾಧೆ, ಯಾವುದೋ ಒಂದು ಅಚಾನಕ್ಕಾಗಿ ಬರ್ತಕ್ಕಂಥ ಖರ್ಚುಗಳಿಂದ ನಿಮ್ಮ ಅದೃಷ್ಟ ನಿಮ್ಮಿಂದ ಕೈತಪ್ಪಿ ಹೋಗುತ್ತದೆ. ಹಣವನ್ನು ಕಳೆದುಕೊಂಡಿದ್ದೀರಾ, ಆರೋಗ್ಯವನ್ನು ಕಳೆದುಕೊಂಡಿದ್ದೀರಾ. ಈಗ ಸಮಸ್ಯೆಗಳು ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಈಗ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಒಟ್ಟಾರೆಯಾಗಿ ಜೀವನ ನರಕ ಅಂತ ಹೇಳ್ಬೋದು. ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಶ್ರೀಮಂತಿಕೆಯ ಜೀವನವನ್ನು ನಡೆಸಬೇಕು, ಐಷಾರಾಮಿ ವಸ್ತುವನ್ನು ಖರೀದಿ ಮಾಡಬೇಕು, 4 ಜನರ ಮುಂದೆ ಗೌರವಾನ್ವಿತವಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಆಸೆ ಪಡ್ತಿರುವಂತಹ ಕನ್ಯಾ ರಾಶಿಯವರಿಗೆ ನೀವು ಅಂದುಕೊಂಡದ್ದು ಏನೂ ನಡೀತಾ ಇಲ್ಲ. ಯಾವುದು ಕೂಡ ನೀವು ಆಸೆ ಪಟ್ಟಂತೆ ಸಿಗ್ತಾ ಇಲ್ಲ. ಹೊಸ ಕೆಲಸವನ್ನು ಆರಂಭ ಮಾಡಿದ್ರು ಅರ್ಧಕ್ಕೆ ನಿಂತೋಗುತ್ತೆ. ಯಾವುದೇ ಕೆಲಸ ಮಾಡಿದ್ರು ಕೂಡ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ. ಶುಭ ಸುದ್ದಿಗಳಂತೂ ಕೇಳಿ ಹಲವಾರು ವರ್ಷಗಳೇ ಆಯಿತು. ಅದಕ್ಕೋಸ್ಕರ ನೀವು ಈಗ ಏನು ಮಾಡಬೇಕು, ಆ ಮಹಿಳೆಯರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಒಟ್ಟಾರೆಯಾಗಿ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ಆಗ ಮಾತ್ರ ಅವರನ್ನು ನಾಶ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅವರಿಂದ ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿದ್ದಂಥ ಎಲ್ಲವನ್ನು ಕೂಡ ಮತ್ತೆ ಪಡೆದುಕೊಳ್ಳುವಂತಹ ಸಮಯ ಈಗ ನಿಮಗೆ ಸೃಷ್ಟಿಯಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಈಗ ಹುಣ್ಣಿಮೆ ನಂತರ ಚಂದ್ರದೇವನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತೆ. ನಿಮ್ಮ ಎಲ್ಲ ತೊಂದರೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸಾಲಬಾಧೆಯಿಂದ ಪರಿಹಾರ ಸಿಗುತ್ತೆ. ಇದರ ಜೊತೆಗೆ ಇಬ್ಬರು ವ್ಯಕ್ತಿಗಳು ನಿಮಗೆ ತೊಂದರೆಯನ್ನು ಕೊಡ್ತಿದ್ದಾರೆ, ಸಂಚನ ರೂಪಿಸ್ತಾ ಇದ್ದಾರೆ. ಅವರ ಮುಖವಾಡ ನಿಮ್ಮ ಮುಂದೆ ಬಯಲಾಗುತ್ತೆ. ಈ ಸಮಯವನ್ನು ಅನವಶ್ಯಕವಾಗಿ ಮಿಸ್ ಮಾಡ್ಕೊಳ್ಬೇಡಿ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಅವರ ಉದ್ದೇಶ ಏನು, ಅವರು ಯಾತಕ್ಕೋಸ್ಕರ ನಿಮ್ಮ ಹಿಂದೆ ಬಿದ್ದಿದ್ದಾರೆ, ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ, ಎಲ್ಲವನ್ನ ತಿಳಿದುಕೊಳ್ಳಿ. ಆ ಇಬ್ಬರು ಹೆಂಗಸರ ಬಗ್ಗೆ ಖಂಡಿತವಾಗಿ ತಿಳಿದುಕೊಂಡಾಗ ಬೆಚ್ಚಿ ಬೀಳ್ತೀರಾ. ಮುಖ್ಯವಾಗಿ ಅವರು ನಿಮ್ಮ ಸ್ವಂತದವರೇ ಆಗಿರ್ತಾರೆ ಮತ್ತು ನಿಮ್ಮನ್ನು ತಪ್ಪು ದಾರಿಗೆ ತಳ್ಳುವುದು, ನಿಮ್ಮನ್ನು ನರಕಕ್ಕೆ ತಳ್ಳುವುದು, ನಿಮ್ಮ ಸುಂದರವಾದ ಕುಟುಂಬವನ್ನು ನಾಶ ಮಾಡುವುದು ಅವರ ಉದ್ದೇಶ. ನೀವು ಖುಷಿಯಾಗಿ ನಗುತ್ತಾ ಇರೋದನ್ನು ಅವರು ಸಹಿಸೋದಕ್ಕಾಗೋದಿಲ್ಲ. ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಬಯಸದೇ ಇದ್ರೂ ಕೂಡ ಸಂತೋಷ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಕುಟುಂಬಕ್ಕೋಸ್ಕರ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳೋಕ್ಕೂ ಹಿಂಜರಿಯೋದಿಲ್ಲ. ಕುಟುಂಬವನ್ನು ನೀವು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡ್ಕೊಳ್ತಿರ್ತೀರಾ. ಈ ಸಂತೋಷದ ಕುಟುಂಬವನ್ನು ನೋಡಿದಾಗ ಎಂಥವ್ರಿಗಾದ್ರೂ ಕೂಡ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದೇ ಬರುತ್ತೆ. ಅದರಲ್ಲೂ ಕೂಡ ಈ ಇಬ್ಬರು ಮಹಿಳೆಯರು ನಿಮ್ಮ ಮೇಲೆ ಇಲ್ಲ ಸಲ್ಲದ ಕೋಪವನ್ನು ಮಾಡಿಕೊಂಡು ನಾಶಕ್ಕೋಸ್ಕರ ಕಾಯ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಆರೋಗ್ಯ ಶಾಂತಿ ನೆಮ್ಮದಿ ಶ್ರೀಮಂತಿಗೆ ಮತ್ತು ಪ್ರತಿದಿನ ಯಶಸ್ಸನ್ನು ಪಡ್ಕೊಳ್ತಾ ಇರೋದ್ರಿಂದ ಅವರು ನಿಮ್ಮ ಮೇಲೆ ಕಿಡಿಕಾರ್ತಾ ಇದ್ದಾರೆ, ಅಸೂಯೆ ಪಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ತೊಂದರೆಗೆ ಅವರು ಒಳಗು ಮಾಡೋದಕ್ಕೋಸ್ಕರ ನಿಮ್ಮ ಮೇಲೆ ತಂತ್ರ ಮಂತ್ರಗಳ ಒಂದು ಮೊರೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೀತಾ ಇಲ್ಲ. ಮನೆಯಲ್ಲಿ ದುಃಖ ಜಾಸ್ತಿ ಆಗಿದೆ, ಕಣ್ಣೀರು ಬರ್ತಾ ಇದೆ, ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತದೆ ಮತ್ತು ದುಃಖ ಮಾತ್ರ ತುಂಬಿರುತ್ತದೆ. ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಸಂತೋಷದ ವಿಚಾರ ನಡೆದರೂ ಕೂಡ ನೀವು ಮೊದಲಿಗೆ ಅಂತಹ ವ್ಯಕ್ತಿ ತಿಳಿಸಿ ಬಿಡ್ತೀರಾ. ಅದೇ ನಿಮ್ಮ ದೊಡ್ಡ ತಪ್ಪಾಗಿರುತ್ತೆ. ಈಗ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ನರಕವನ್ನು ಪರಿಹಾರ ಮಾಡಿಕೊಂಡು ಅವರ ಕುತಂತ್ರವನ್ನು ದೂರ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಬಯಸೋದಾದರೆ ಖಂಡಿತವಾಗಿ ನಾವು ನಿಮಗೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಹೇಳ್ಕೊಡ್ತೀವಿ. ಆ ಪರಿಹಾರವನ್ನು ನೀವು ಅನುಸರಿಸಿ ನೋಡಿ. ಮೊದಲನೇದಾಗಿ ನಿಮ್ಮ ಕನಸಿನಲ್ಲಿ ಹಲವಾರು ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು, ರಾತ್ರಿ ಎಚ್ಚರವಾಗುವಂಥದ್ದು, ತೊಂದರೆ ಜಾಸ್ತಿ ಆಗ್ತಾ ಇರುವಂಥದ್ದು, ಆರೋಗ್ಯದ ಖರ್ಚುಗಳು, ಮನೆಯಲ್ಲಿ ವಿಪರೀತವಾದ ಅಶಾಂತಿಯ ಒಂದು ವಾತಾವರಣ, ನಕಾರಾತ್ಮಕವಾದ ಶಕ್ತಿ ತುಂಬಿರುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ಅನ್ನಿಸ್ತಾ ಇದ್ರೆ ತಕ್ಷಣ ಮೈಕೈ ನೋವು ಬರುವಂಥದ್ದು, ಜ್ವರ ಬರುವಂಥದ್ದು, ಚೆನ್ನಾಗಿರುವಾಗಲೇ ಗಂಡ ಹೆಂಡತಿಯ ಮಧ್ಯ ಭಿನ್ನಾಭಿಪ್ರಾಯ ಬರುವಂಥದ್ದು, ಇದೆಲ್ಲವೂ ನಡೀತಾ ಇದ್ರೆ ಖಂಡಿತವಾಗಿ ನಿಮಗೆ ಆ ವ್ಯಕ್ತಿಗಳ ದೃಷ್ಟಿ ಬೀರಿದೆ ಅಂತ ಅರ್ಥ. ಆ ದೃಷ್ಟಿಯಿಂದ ಹೊರಗೆ ಬರಬೇಕು ಅಂದರೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ರಾತ್ರಿ 1 ಲೋಟ ಗಾಜಿನ ನೀರನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಟೆರೆಸ್ ಮೇಲೆ ಇಟ್ಟು ಚಂದ್ರದೇವನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಓಂ ಚಂದ್ರದೇವಾಯ ನಮಃ ಮಂತ್ರವನ್ನು ಜಪಿಸಬೇಕು. 5 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು. ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾದ ಮತ್ತು ನಿಮ್ಮ ಮನಸ್ಸನ್ನು ಒಂದು ಸಕಾರಾತ್ಮಕವಾಗಿ ಮತ್ತು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇರೋ ರೀತಿ ಇಟ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನೀವು ಈ ಒಂದು ವಿಶೇಷವಾದ ಪರಿಹಾರವನ್ನು ಮಾಡ್ಕೊಳ್ಬಹುದು. ಒಂದು ಫಲಾವೆಲೆಯನ್ನು ತೆಗೆದುಕೊಂಡು ಆ ಫಲಾವೆಲೆಯ ಮೇಲೆ ನಿಮಗೆ ಯಾವ ರೀತಿ ಜೀವನ ಬೇಕೋ ಅದನ್ನು ಬರೆದುಕೊಂಡು ಒಂದು ಏಲಕ್ಕಿ ಮತ್ತು ಲವಂಗ, ಮೆಣಸು, ಮುಖ್ಯವಾಗಿ ತೆಗೆದುಕೊಳ್ಬೇಕಾಗಿದ್ದು ಅಂದರೆ ಬೇವಿನ ಎಲೆ, ಇದನ್ನು ತೆಗೆದುಕೊಂಡು ಒಂದು ಕರ್ಪೂರದ ಸಹಾಯದಿಂದ ಸುಟ್ಟು ಅದರ ಹೊಗೆಯನ್ನು ಧೂಪವನ್ನು ಮನೆಯೆಲ್ಲ ಸಿಂಪಡಿಸಬೇಕು. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹುಣ್ಣಿಮೆ ದಿನದಲ್ಲಿ ಅದರಲ್ಲೂ ಕೂಡ ಕೆಟ್ಟ ಶಕ್ತಿಗಳ ಪ್ರಭಾವ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಹುಣ್ಣಿಮೆ ಅಮಾವಾಸ್ಯೆ ಅಂದರೆ ದಾನ ಧರ್ಮ ಮಾಡುವಂಥದ್ದು, ಪಿತೃಗಳ ಕಾರ್ಯ ಮಾಡುವಂಥದ್ದು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುತ್ತದೆ. ಅದಕ್ಕೋಸ್ಕರ
ಅದಕ್ಕೋಸ್ಕರ ಈ ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ಅಷ್ಟೇ ಅಲ್ಲದೆ ನಿಮ್ಮನ್ನು ಹಳ್ಳಕ್ಕೆ ತಳ್ಳೋಕ್ಕೆ ಸಿದ್ಧತೆ ನಡೀತಾ ಇರುವಂತಹ ಸಮಯದಲ್ಲೇ ನೀವು ಎಲ್ಲದಿಂದ ಜಾಗರೂಕತೆಯಿಂದ ಯಾವುದೇ ದೊಡ್ಡ ಅಪಘಾತದಿಂದ ಹೊರಗೆ ಬರ್ತೀರಾ. ಅದಷ್ಟೇ ಅಲ್ಲದೆ ಅವರು ತೋಡಿರುವಂಥ ಹಳ್ಳಕ್ಕೆ ಅವರೇ ಬೀಳ್ತಾರೆ. ಮೊದಲಿಗೆ ಖಂಡಿತವಾಗಿ ಈಗ ಸಾಕ್ಷಾತ್ ಶನಿದೇವನ ಒಂದು ಕೃಪೆ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಶನಿದೇವನು ಕರ್ಮಫಲದಾತ, ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾನೆ. ಒಳ್ಳೆಯ ಕಾರ್ಯಕ್ಕೆ ಒಳ್ಳೆಯ ಕರ್ಮದ ಫಲ, ಕೆಟ್ಟ ಕಾರ್ಯಕ್ಕೆ ಕೆಟ್ಟ ಕರ್ಮದ ಫಲ ಖಂಡಿತವಾಗಿ ಸಿಗುತ್ತೆ. ಈಗ ನೀವು ಎಲ್ಲದರಿಂದ ಕೂಡ ಹೊರ ಬರುವಂತಹ ಸಮಯದಲ್ಲಿ ಇದ್ದೀರಾ. ಈಗ ನಿಮ್ಮ ದಾರಿಯನ್ನು ದೇವರು ಬದಲಾಯಿಸ್ತಾ ಇದ್ದಾನೆ. ಶನಿದೇವರ ಆಶೀರ್ವಾದ, ಶ್ರೀಮಂತಿಕೆ, ಎಚ್ಚರಿಕೆಯ ಪಾಠ ಮತ್ತು ಪರೀಕ್ಷೆಗಳನ್ನು ಯಾರೂ ಕೂಡ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ರೀತಿ ಶನಿಯಿಂದ ನೀವು ಆಶೀರ್ವಾದವನ್ನು ಪಡೆದುಕೊಂಡ ನಂತರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂಕಷ್ಟಗಳಿಂದ ಸುಲಭವಾಗಿ ಹೊರ ಬರ್ತೀರಾ. ನೀವು ಅಂದುಕೊಂಡ ಹಲವಾರು ವರ್ಷಗಳಿಂದ ಗಮನಿಸಿರಬಹುದು, ನಿಮಗೆ ಪದೇ ಪದೇ ವಾಹನ ಅಪಘಾತಗಳು, ಭಯ ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿ, ಮನಸ್ತಾಪ, ಹಲವಾರು ವರ್ಷಗಳಿಂದ ತೊಂದರೆಗಳ ಮೇಲೆ ತೊಂದರೆ ಬರ್ತಾನೆ ಇರುತ್ತೆ. ರಾತ್ರಿ ಸಮಯದಲ್ಲಿ ನಿದ್ರೆ ಬರೋದಿಲ್ಲ, ಮೊದಲಿಗಿಂತ ಮನಃಶಾಂತಿ ಕಡಿಮೆ ಆಗ್ತಾ ಇರುವಂಥದ್ದು ಮತ್ತು ರಾತ್ರಿ ಸಮಯದಲ್ಲಿ ನಿದ್ರೆ ಬರದೆ ಹಲವಾರು ರೀತಿಯ ದುಃಖ ನಿಮ್ಮನ್ನು ಬಾಧಿಸುವಂಥದ್ದು, ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥದ್ದು, ಮನಸ್ಸು ಯಾವಾಗಲೂ ಅಶಾಂತಿಯಿಂದ ತುಂಬಿರುವಂಥದ್ದು. ಇದಕ್ಕೆಲ್ಲ ಏನು ಕಾರಣ? ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂದರೂ ಕೂಡ ಗೊಂದಲ ಇರುತ್ತೆ. ಪದೇ ಪದೇ ನಿರ್ಧಾರವನ್ನು ಬದಲಾಯಿಸುವಂತಹ ಪರಿಸ್ಥಿತಿಗಳು ಎದುರಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ಮಾಡುವಂತಹ ಪ್ರತಿಯೊಂದು ಯೋಚನೆ, ಆಲೋಚನೆ ಹಿಂದೆ ಯಾರದೋ ಒಂದು ಕೈವಾಡ ಇರುತ್ತೆ ಅಂತ ನಿಮಗೆ ಕಾರಣವಿಲ್ಲದೆ ಅನಿಸ್ತಾ ಇರುತ್ತೆ. ಇವೆಲ್ಲವನ್ನ ಬಂದಾಗ ನೀವು ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡಿಕೊಂಡು ಇಷ್ಟು ತನಕ ಬಂದಿದ್ದೀರಾ. ಹೌದು ಸ್ನೇಹಿತರೆ, ನಿಮ್ಮ ಮಕ್ಕಳು ಕೂಡ ಹೇಳಿದ ಮಾತು ಕೇಳ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದಾರೆ, ಹಿರಿಯರಿಗೆ ಆರೋಗ್ಯ ಸಮಸ್ಯೆಗಳು, ನೀವು ಎಲ್ಲವನ್ನ ನೋಡಿ ಹೈರಾಣಾಗಿ ಹೋಗಿದ್ದೀರಾ. ಈಗ ಎಲ್ಲ ಪರಿಸ್ಥಿತಿಯನ್ನು ಸುಮ್ಮನೆ ಬಿಡೋದಕ್ಕೆ ಆಗೋದಿಲ್ಲ, ಎಲ್ಲವನ್ನ ಸರಿಪಡಿಸ್ಕೊಳ್ಬೇಕು. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಸಂತೋಷ ಮರಳಿ ಬರಬೇಕು, ನೆಮ್ಮದಿ ಸಿಗಬೇಕು, ರಾತ್ರಿ ನಿದ್ರೆ ಸರಿಯಾಗಿ ಆಗಬೇಕು, ಕೆಲಸದಲ್ಲಿ ಯಶಸ್ಸು ಸಿಗಬೇಕು, ಎಲ್ಲವನ್ನ ಕೂಡ ಪಡೆದುಕೊಳ್ಬೇಕು ಅಂದರೆ ನಾವು ತಿಳಿಸಿರುವಂತಹ ಪರಿಹಾರವನ್ನು ಮಾಡ್ತಾ ಬನ್ನಿ. ಅದೇ ರೀತಿ ಆ ಇಬ್ಬರು ಮಹಿಳೆಯರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯ ಕೆಲಸ. ಅಂತಹ ಕುತಂತ್ರ ವ್ಯಕ್ತಿಗಳಿಂದ ಸಾಧ್ಯವಾದಷ್ಟು ದೂರ ಇದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳುವಂಥ ಹಂತಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ವಾಪಸ್ ಬರ್ತೀರಾ. ಶ್ರದ್ಧೆ ಭಕ್ತಿಯಿಂದ ಮಾಡಿದಂತಹ ಕೆಲಸಕ್ಕೆ ಮನ್ನಣೆ ಸಿಗ್ತಾ ಇಲ್ಲ, ಗೌರವ ಸಿಗ್ತಾ ಇಲ್ಲ, ಪ್ರಶಂಸೆ ಅಂತೂ ಸಿಗ್ತಾನೆ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ಖಂಡಿತವಾಗಿ ಆ ವ್ಯಕ್ತಿಗಳ ಕೆಟ್ಟ ಕಣ್ಣಿನ ದೃಷ್ಟಿ. ನೀವು ಯಾವುದೇ ರೀತಿಯ ಉದ್ಯೋಗದ ಸ್ಥಳದಲ್ಲಾಗಿರ್ಬೋದು, ಕುಟುಂಬದ ಸ್ಥಳದಲ್ಲಿ ನಡೆಯುವಂತಹ ವಿಶೇಷವಾಗಿರುವಂತಹ ವಿಷಯವನ್ನ ಮೊದಲಿಗೆ ಅವರ ಜೊತೆ ಹಂಚಿಕೊಳ್ಳುವಂಥದ್ದನ್ನ ಬಿಟ್ಬಿಡ್ಬೇಕು. ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಅದನ್ನು ಗೌಪ್ಯವಾಗಿಡಬೇಕು. ಈಗ ಒಂದು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂತಹ ಸಮಯ. ಖಂಡಿತವಾಗಿ ಶಿವನ ಆಶೀರ್ವಾದ, ಶನಿದೇವನ ಆಶೀರ್ವಾದ ನಿಮ್ಮನ್ನು ಇಲ್ಲಿಯವರೆಗೆ ಕಾಪಾಡಿಕೊಂಡು ಮುಂದಕ್ಕೆ ಕರೆದುಕೊಂಡು ಬಂದಿದೆ. ಈಗ ನಿಮಗೆ ನರದೃಷ್ಟಿ ದೋಷ, ಹಸುವಿನ ಮೇಲೆ ನಂಬಿಕೆ ಇಲ್ದಿದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅದನ್ನು ನಂಬಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಮಹಾಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಶಿವನ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ವಿಭೂತಿಯನ್ನು ಮನೆಗೆ ತಂದು ಪ್ರತಿದಿನ ರಾತ್ರಿ ಮಲಗುವಾಗ ಅದನ್ನು ಹಣೆಗೆ ಹಚ್ಕೊಂಡು ಮಲಗಬೇಕು. ಇದರಿಂದ ಮನಸ್ಸು ಶಾಂತವಾಗಿರುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿವಂತರಾಗ್ತೀರಾ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಧೈರ್ಯವಾಗಿ ತೆಗೆದುಕೊಳ್ತೀರಾ. ನಿಮ್ಮ ವಿಚಾರದಲ್ಲಿ ಬರ್ತಕ್ಕಂಥ ತೊಂದರೆಯನ್ನು ಈಗ ನೀವು ನಂಬಲೇಬೇಕಾಗುತ್ತೆ. ಏಕೆಂದರೆ ಕೆಲವು ಶತ್ರುಗಳು ದೊಡ್ಡದಾಗಿರುವಂತಹ ಪಿತೂರಿಯನ್ನು ಮಾಡುತ್ತಿದ್ದಾರೆ, ನೀವೇ ಅವರಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ನಿಮ್ಮ ಜೀವನವನ್ನು ನೋಡಿದರೆ ಅವರು ಹೊಟ್ಟೆ ಉರಿ ಬರುವಂತೆ ಮಾಡಿಕೊಳ್ಳೋದು ಸಹಜ. ಆದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದಕ್ಕೆ ಯಾವುದೇ ಅಪಘಾತಗಳು, ತೊಂದರೆಗಳು, ಸಂಕಷ್ಟಗಳು ಬರಬಾರ್ದು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ನೀವು ಪ್ರಯತ್ನ ಪಟ್ಟು ಈ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಮನಸ್ಸು ಬಹಳಷ್ಟು ಒಳ್ಳೆಯದಾಗಿರುತ್ತದೆ. ನೀವು ಯಾರಿಗೂ ಕೂಡ ಕನಸಿನಲ್ಲೂ ಕೆಟ್ಟದನ್ನು ಬಯಸದೇ ಇರುವಂತಹ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತೀರಾ. ಯಾವುದೇ ರೀತಿಯ ಕೆಟ್ಟದ್ದು, ಯಾವುದೇ ರೀತಿಯ ಅನುಮಾನ ಪಡದೇ ಇರುವಂಥದ್ದು, ಯಾರ ಮೇಲೂ ದೃಷ್ಟಿ ಹಾಕದೇ ಇರುವಂತಹ ಸ್ವಭಾವ ನಿಮ್ಮದಾಗಿರುತ್ತೆ. ಆದರೆ ನಿಮ್ಮ ಜೊತೆ ಇರ್ತಕ್ಕಂತಹ ವ್ಯಕ್ತಿಗಳು ನಿಮ್ಮಂತೆ ಒಳ್ಳೆಯವರಾಗಿರೋದಿಲ್ಲ. ಅದಕ್ಕೋಸ್ಕರ ಅಂಥವರ ಬಗ್ಗೆ ಎಚ್ಚರಿಕೆ ಖಂಡಿತವಾಗಿ ಬೇಕಾಗುತ್ತೆ. ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೋಸ್ಕರ ಬರ್ತಿರುವಂಥವರು, ಬೆನ್ನಿಗೆ ಚೂರಿ ಹಾಕುವಂಥವರು, ನಿಮ್ಮ ಜೊತೆ ಹಿತೈಷಿಗಳಂತೆ ನಟಿಸುವಂಥವರು, ಒಟ್ಟಾರೆಯಾಗಿ ನಿಮ್ಮಿಂದ ಅವರಿಗೆ ಏನು ಬೇಕೋ ಲಾಭವನ್ನು ಪಡೆದುಕೊಂಡು ನಿಮಗೆ ಮೋಸ ಮಾಡ್ತಾರೆ. ನಿಮ್ಮ ಸಹವಾಸವನ್ನು ಬಿಟ್ಟು ಬಿಟ್ಟು ನಿಮ್ಮನ್ನು ಅರ್ಧ ನೀರಿನಲ್ಲೇ ಕೈ ಬಿಟ್ಟು ಹೋಗ್ತಾರೆ. ನಿಮಗೆ ಕಷ್ಟ ಎಂದಾಗ ಅವರು ಒಂದು ದಿನವೂ ಬರುವುದಿಲ್ಲ. ಏಕೆಂದರೆ ಅವರಿಗೆ ನಿಮ್ಮ ಸಹಾಯ ಬೇಕೋ ಹೊರತು ನಿಮ್ಮ ಜೀವನದಲ್ಲಿ ಎಂದಿಗೂ ನೀವು ಮುಂದಕ್ಕೆ ಬರೋದನ್ನು ತಡೆಯುವಂತಹ ವ್ಯಕ್ತಿಗಳು ಇವರೇ ಆಗಿರ್ತಾರೆ. ನೀವು ಅವರನ್ನು ನಂಬಬೇಕು ಅಂದರೆ ಖಂಡಿತವಾಗಿ ಮೊದಲನೇದಾಗಿ ಅವರು ನಿಮ್ಮ ಸ್ವಂತದವರಾಗಿರೋದಿಲ್ಲ, ರಕ್ತ
ರಕ್ತ ಸಂಬಂಧಿಗಳಾಗಿರುವುದಿಲ್ಲ, ನಿಮ್ಮ ಸಂಗಾತಿಯ ಮನೆ ಕಡೆಯ ಸಂಬಂಧಿಕರಾಗಿರ್ಬೋದು ಅಥವಾ ನಿಮ್ಮ ಅತ್ತೆ ಮನೆಯ ಕಡೆಯ ಸಂಬಂಧಿಕರಾಗಿರ್ಬೋದು. ಈ ಇಬ್ಬರು ಮಹಿಳೆಯರು ಅದರಲ್ಲೇ ಒಬ್ಬೊಬ್ಬರು ಆಗಿರ್ತಾರೆ. ಖಂಡಿತವಾಗಿ ಅವರು ನಿಮ್ಮ ಜೀವನಕ್ಕೆ ಈಗ ಪ್ರವೇಶ ಮಾಡಿರ್ತಕ್ಕಂಥವರು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂತೋಷವನ್ನು ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು ಮತ್ತು ಕಣ್ಣು ಹುರಿಯುವಂತಹ ಸಮಸ್ಯೆಗಳು ಬರ್ತಾ ಇದೆ. ಏಕೆಂದರೆ ನಿಮ್ಮ ಸಣ್ಣ ಪುಟ್ಟ ನಗು ಸಂತೋಷ ಅವರನ್ನು ನಿದ್ದೆ ಮಾಡಲು ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಅವರು ನಿಮ್ಮನ್ನು ನಾಶ ಮಾಡೋದಕ್ಕೆ ಒಂದು ಪಣವನ್ನು ತೊಟ್ಟಿದ್ದಾರೆ. ಇಲ್ಲಿಯವರೆಗೆ ನೀವು ಬಹಳಷ್ಟು ಜನರಿಗೆ ಹಣದ ಸಹಾಯವನ್ನು ಮಾಡಿದ್ದೀರಾ, ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಜೊತೆಯಾಗಿ ನಿಂತಿದ್ದೀರಾ, ಎಲ್ಲ ವಿಚಾರದಲ್ಲೂ ಕೂಡ ಒಳ್ಳೆಯ ಮನಸ್ಸನ್ನು ಹೊಂದಿದ್ದೀರಾ. ಆದರೆ ಈಗ ನೀವು ಅಂತಹ ವ್ಯಕ್ತಿಗಳಿಂದ ಸಾಧ್ಯವಾದಷ್ಟು ದೂರಕ್ಕೆ ಹೋಗೋದು ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಹಲವಾರು ಬಾರಿ ಬಂದಂತಹ ಎಲ್ಲವನ್ನ ಕೂಡ ಕೈತಪ್ಪಿ ಹೋಗುವಂತೆ ಅವರು ಮಾಡಿದ್ದಾರೆ. ಈಗ ಎಲ್ಲವನ್ನ ಸರಿಪಡಿಸುವಂತಹ ವಿಶೇಷವಾದ ಸಮಯ ಹಂತದಲ್ಲಿ ನಿಮ್ಮ ಜೀವನದಲ್ಲಿ ಆ ಇಬ್ಬರು ವ್ಯಕ್ತಿಗಳ ಹೆಸರನ್ನ ಈಗ ತಿಳಿದುಕೊಳ್ಳುವಂತಹ ಸಮಯ. ಮೊದಲನೇ ಅವರ ಹೆಸರು ಯಾವ ಅಕ್ಷರದಿಂದ ಬರುತ್ತೆ ಅಂತ ಅಂದರೆ, ಒಬ್ಬರ ಹೆಸರು ಜಿ ಮತ್ತು ಎಲ್ ಅಕ್ಷರದಿಂದ ಶುರುವಾಗುತ್ತೆ, ಇನ್ನೊಬ್ಬರ ಹೆಸರು ಎಚ್ ಮತ್ತು ಪಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಈ ಇಬ್ಬರು ಮಹಿಳೆಯರ ಜೊತೆಗೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅವರು ನಿಮ್ಮನ್ನು ನಾಶ ಮಾಡೋದಕ್ಕೋಸ್ಕರ ನಿಮ್ಮ ಮನೆಗೆ ಬರ್ತಾರೆ, ಹಲವಾರು ಸಿಹಿ ಪದಾರ್ಥವನ್ನು ತಂದು ಕೊಡ್ತಾರೆ. ಪ್ರಸಾದ ಅಂತ ಹೇಳಿ ನಿಮಗೆ ಏನಾದರೂ ತಿನ್ನೋಕೆ ಕೊಟ್ಟರೆ ಅದನ್ನು ಖಂಡಿತವಾಗಿ ತಿನ್ನಬೇಡಿ. ಅಷ್ಟೇ ಅಲ್ಲದೆ ನಿಮ್ಮ ವಸ್ತುಗಳ ಮೇಲೆ ಜೋಪಾನವಾಗಿರಿ. ನಿಮ್ಮ ಬಟ್ಟೆಗಳು, ನಿಮ್ಮ ಕೂದಲನ್ನು ತೆಗೆದುಕೊಂಡು ಹೋಗಿ ಮಾಂತ್ರಿಕವಾದ ಕ್ರಿಯೆಗಳಿಗೆ ಅವರು ಎತ್ಕೊಂಡು ಹೋಗ್ಬೋದು. ಆದ್ದರಿಂದ ನಿಮ್ಮ ವಸ್ತುಗಳ ಮೇಲೆ ಗಮನ ಇರಬೇಕು. ಯಾವುದೇ ವಸ್ತುಗಳನ್ನು ಕೊಟ್ಟರು ಕೂಡ ಅದನ್ನು ತಕ್ಷಣ ಮನೆ ಒಳಗೆ ತೆಗೆದುಕೊಂಡು ಬರಬೇಡಿ. ಮಕ್ಕಳ ವಿಚಾರದಲ್ಲಿ ಜೋಪಾನವಾಗಿರಿ. ಈ ಒಂದು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಈ ಇಬ್ಬರು ವ್ಯಕ್ತಿಗಳಿಂದ ಹೊರ ಬಂದಾಗ ನಿಮಗೆ ಹಲವಾರು ರೀತಿಯ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ತೊಂದರೆಗಳು, ಕೆಟ್ಟ ಕಣ್ಣಿನ ದೃಷ್ಟಿಗಳು ಹೊರಗೆ ಹೋಗುತ್ತೆ. ನಾವು ತಿಳಿಸಿರುವಂತಹ ಪರಿಹಾರವನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಮತ್ತೆ ಮರಳಿ ಬರುತ್ತದೆ. ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ. ಶುಭ ಸುದ್ದಿಗಳು, ಹೊಸದಾದ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ, ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಅನುಭವಿಸ್ಬೋದು. ಈ ಒಂದು ವಿಶೇಷವಾಗಿ ಕನ್ಯಾ ರಾಶಿಯವರ ಜೀವನದಲ್ಲಿ ಪ್ರತಿಯೊಂದು ಎಲ್ಲ ರೀತಿಯ ಸಂತೋಷಕ್ಕೆ ಕಾರಣವಾಗ್ತಕ್ಕಂಥ ಈ ಮಹಿಳೆಯರ ಬಗ್ಗೆ ಎಚ್ಚರವಾಗಿರುವಂಥದ್ದು ತುಂಬಾ ಮುಖ್ಯ. ಅದರಲ್ಲೂ ಕೂಡ ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ವಿಶೇಷತೆಯಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯವನ್ನು ಪ್ರೀತಿ ಮತ್ತು ಗೌರವದಿಂದ ಬರ್ತಕ್ಕಂಥ ಅವಕಾಶವನ್ನು ನೀವು ಬಳಸಿಕೊಳ್ಳೋದ್ರ ಮೂಲಕ ಇನ್ನೂ ದೊಡ್ಡ ಯಶಸ್ಸಿಗೆ ನಿಮ್ಮ ಗುರಿಯತ್ತ ಸ್ಪಷ್ಟವಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.